ಸ್ಟಾರ್ಟ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಥಾಪಠಣ. ವಿಶ್ವಗುರು ಬಸವಣ್ಣನವರ ಜೀವನ ಚರಿತ್ರೆ. ಜಂಬೂದ್ವೀಪವೆಂಬ ಹೆಸರಾದ ಭಾರತ ಭೂಮಿಯ ಕರ್ನಾಟಕದ ಉತ್ತರ ಭಾಗದಲ್ಲಿ ಇಂಗಳೇಶ್ವರದ ಸನಿಹದಲ್ಲಿರುವ ಬಾಗೇವಾಡಿ ಎಂಬ ಊರು. ಅದು ಶಿವಭಕ್ತಿಯ ತವರೂರು. ಅಲ್ಲಿ ಅಗ್ರಹಾರದ ಗ್ರಾಮಣಿ ಮಣಿ ಮಂಡಿಗೆಯ ಮಾಧಿರಾಜ, ಈ ಕುಮ್ಮೆ ಕುಲದ ಬ್ರಾಹ್ಮಣನ ಧರ್ಮಪತ್ರಿ ವಿಮಲಾಚಾರ ವಿಖ್ಯಾತೆಯಾದ ಉತ್ತಮ ಸತಿ ಮಾಧಲಾಂಬಿಕೆ. ಈ ದಂಪತಿಗಳಿಗೆ ನಾಗಲಾಂಬಿಕೆ ಒಬ್ಬಳೇ ಮಗಳು, ಗಂಡು ಸಂತಾನವಿರಲಿಲ್ಲ. ಹೀಗಾಗಿ ತಮ್ಮ ವಂಶ ಪಾರಂಪರ್ಯದ ವೃತ್ತಿಯನ್ನು ಮುಂದುವರಿಸಿಕೊಂಡು ಹೋಗುವ ಮಗ ಬೇಕೆಂದು ಅವರ ಅದಮ್ಯ ಆಸೆ. ನಂದಿ ವ್ರತವನ್ನು ಮಾಡಿದರೆ ಅವರ ಆಸೆ ಫಲಿಸಬಹುದು ಎಂಬ ಜ್ಯೋತಿಷ್ಯ ಸೂಚನೆಯಂತೆ ಮಾಧಲಾಂಬಿಕೆ ನಂದಿ ವ್ರತವನ್ನು ಕೈಗೊಂಡಳು. ದಂಪತಿಗಳು ಸೋಮವಾರದಿಂದ 9 ದಿನ ಅಷ್ಟವಿಧಾರ್ಚನೆ ಷೋಡಶೋಪಚಾರಣೆಗಳಿಂದ ನಂದೀಶ್ವರನನ್ನು ಆರಾಧಿಸಿದರಲ್ಲದೆ ಮಗುವನ್ನು ಕೊಟ್ಟರೆ ಅವನ ಹೆಸರನ್ನೇ ಇಡುವುದಾಗಿ ಸಂಕಲ್ಪಿಸಿದರು. ದೇವಾಲಯದೊಳಗಿನ ನಂದೀಶ್ವರನ ಒಲಿದನೇನೋ ಎಂಬಂತೆ ಎಲ್ಲರ ಸಮ್ಮುಖದಲ್ಲೇ ಹೂವಿನ ಪ್ರಸಾದವನ್ನು ಉದುರಿಸಿದ. ಅದನ್ನು ಭಕ್ತಿಯಿಂದ ಸ್ವೀಕರಿಸಿ ಮಾದಲಾಂಬಿಕೆ ಕಣ್ಣಿಗೊತ್ತಿಕೊಂಡು ಹೃದಯಕ್ಕೆ ಮುಟ್ಟಿಸಿ ಮುಡಿಯಲ್ಲಿ ಧರಿಸಿದಳು. ಈ ವಿಶೇಷಾನುಗ್ರಹದ ನಂತರ ಕೆಲವಾರು ತಿಂಗಳು ಕಳೆದವು. ಸುಮಾರು 2 ವರ್ಷಗಳ ನಂತರ ಗರ್ಭವತಿಯಾದಳು. ಪುಳಕಿತವಾದ ಅನುಭವಗಳು ಆಗುತ್ತಿದ್ದರೂ ಗರ್ಭವು ಬಲು ಭಾರವೆನಿಸುತ್ತಿತ್ತು. ಈ ಗರ್ಭ ಭಾರದಿಂದ ಏನವಸ್ಥೆಯಾಗುವುದೋ ಎಂದು ಆತಂಕಗೊಂಡು ವೇದನೆಯನ್ನು ಸಹಿಸಲಾರದೆ ದೇವನನ್ನು ಸ್ಮರಿಸುತ್ತಾ ನಿದ್ರಾವಶಳಾದಾಗ ಕನಸಿನಲ್ಲಿ ತೇಜಸ್ವಿಯಾದ ಯೋಗಿಯೊಬ್ಬನು ದರ್ಶನ ಕೊಡುವನು. ತಾಯಿ, ನೀನೇನು ಕಳವಳ ಪಡುವ ಕಾರಣವಿಲ್ಲ. ನಿನ್ನ ಚಿದ್ಗರ್ಭದಲ್ಲಿ ಬೆಳೆಯುತ್ತಿರುವ ಶಿಶು ಧರ್ಮ ವೃಷಭನ ಅವತಾರ. ಹುಟ್ಟುವ ಮಗನಿಗೆ ಬಸವ ಎಂದು ಹೆಸರನ್ನಿಡು ಎಂದು ಸೂಚಿಸುತ್ತಾನೆ. ಈ ಮಧುರ ಸ್ವಪ್ನದಿಂದ ಮಾದಲಾಂಬಿಕೆ ಪುಳಕಿತಳಾಗುತ್ತಾಳೆ. ಆನಂದ ನಾಮ ಸಂವತ್ಸರ ವೈಶಾಖ ಮಾಸದ ರೋಹಿಣಿ ನಕ್ಷತ್ರದಲ್ಲಿ ಮಾದಲಾಂಬಿಕೆ ಸುಂದರವಾದ ಗಂಡು ಮಗನಿಗೆ ಜನ್ಮವನ್ನು ಕೊಡುತ್ತಾಳೆ. ಮಗು ನೋಡಲು ಸುಲಕ್ಷಣವಾಗಿ ತೇಜಸ್ವಿಯಾಗಿ ಇದ್ದರೂ ಕಣ್ದೆರೆಯದೆ ಬಾಯ್ದೆರೆಯದೆ ಅಳದೆ ಜಡವಾದ ಗೊಂಬೆಯಂತೆ ಇದ್ದುದು ತಾಯಿ ತಂದೆಯರಿಗೆ ಕಳವಳವನ್ನುಂಟು ಮಾಡಿತು. ಅವರು ಕಳವಳದಿಂದ ಹಲವಾರು ಮಂತ್ರ ತಂತ್ರಗಳನ್ನು ಮಾಡಿಸುತ್ತಾರೆ. ಅಷ್ಟರಲ್ಲಿ ಓರ್ವ ಮುನಿಯು ಈಶಾನ್ಯ ದಿಕ್ಕಿನಿಂದ ನಡೆದು ಬರುತ್ತಿದ್ದಾನೆ. ಅವನು ಜಟಾಧಾರಿಯಾಗಿದ್ದಾನೆ. ಕಿವಿಯಲ್ಲಿ ತಾಮ್ರ ಕುಂಡಲ ಧರಿಸಿ ಮೈಯೆಲ್ಲ ರತ್ನಗಂಬಳಿ ಒದ್ದಿದ್ದಾನೆ. ರುದ್ರಾಕ್ಷಿಗಳ ತೊಡುಗೆ ಧರಿಸಿದ್ದಾನೆ. ಒಂದು ಕೈಯಲ್ಲಿ ಬೇಳುಗೋಡೆ, ಇನ್ನೊಂದು ಕೈಯಲ್ಲಿ ದಂಡವನ್ನು ಹಿಡಿದಿದ್ದಾನೆ. ಮೈಯ ಮೇಲೆ ಭಸ್ಮಲೇಪನ ಮಾಡಿಕೊಂಡಿರುವುದೇ ಅಲ್ಲದೆ ಹಣೆಯ ಮೇಲೆ ತ್ರಿಪುಂಡ್ರದ ರೇಖೆಗಳನ್ನೂ ಧರಿಸಿದ್ದಾನೆ. ಸಂಭ್ರಮದಿಂದ ಮಾದರಸ ಸ್ವಾಗತಿಸಿ ಒಳಗೆ ಬರಮಾಡಿಕೊಳ್ಳುತ್ತಾಳೆ. ನೀಲ ಜಡೆ, ಗಂಭೀರ ಮುಖಮೃದ್ರೆಯ ಆ ಯೋಗಿಯು ಮಗುವಿನ ಹಣೆಗೆ ತ್ರಿಪುಂಡ್ರವನ್ನು ಧರಿಸಿ ಓಂ ನಮಃ ಶಿವಾಯ ಮಂತ್ರವನ್ನು ಉಚ್ಚರಿಸುತ್ತಾನೆ. ದೇಹಕ್ಕೆ ಜನ್ಮವಿತ್ತ ತಾಯಿ ತಂದೆಗಳು ನಿಮಿತ್ತ ಮಾತ್ರರು. ಅವರು ದರ್ಶನವನ್ನು ಜಗತ್ತಿಗೆ ಬಂದ ತಕ್ಷಣ ಪಡೆಯುವುದು ಬೇಡ ಎಂದು ಯೋಗ ಧ್ಯಾನದಲ್ಲಿದ್ದನೇನೋ ಎಂಬಂತೆ ಆ ನಿರ್ಮಲಾತ್ಮಕ ಶಿಶುವು ಕಣ್ತೆರೆದು ಗುರುದರ್ಶನ ಪಡೆದು ಎಲ್ಲರಿಗೂ ಹರ್ಷವನ್ನಿತ್ತನು. ಯೋಗಿಗಳು ನುಡಿದರು, ಮಾದರಸ, ಶಿವನ ಚಿತ್ಕಳೆಯೊಂದೇ ಎಳೆಗೆ ಇಳಿದ ಸೂಚನೆಯಾಯಿತು. ಆ ಬೆಳಕು ಇಳಿದ ದಿಕ್ಕನ್ನು ಅರಸಿ ನಾನು ಬಂದಿದ್ದೇನೆ. ನಿನ್ನ ಮಾತ್ರವಲ್ಲ, ಲೋಕದ ಆಶೋತ್ತರಗಳನ್ನು ಪೂರೈಸಲು ಬಂದ ಕಾರಣಿಕನಾದ ಶಿವನ ಶಿಶು ಇವನು. ಮಾದಲಾಂಬಿಕಾ ತಾಯಿ